ಕೆಲವೇ ಕ್ಷಣಗಳಲ್ಲಿ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಈ 10 ಗಂಟೆ ಆಯಿತು, 11 ಗಂಟೆ ಆಯಿತು, ಅದು ಮುಂದಕ್ಕೆ ಹೋಗ್ತಾನೆ ಇದೆ, ಕಾರಣ ಗೊತ್ತಿಲ್ಲ. ಅವ್ರನ್ನ ಇವತ್ತು ಅಟರ್ನಿ ಕಾಸ್ಟ್ ಜಡ್ಜ್ ಎದುರುಗಡೆಗೆ ಹಾಜರುಪಡಿಸಲೇಬೇಕು. ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ CID ಪೊಲೀಸರು. ಹೀಗಾಗಿ ಆಸ್ಪತ್ರೆ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಎದುರು ಬೈರತಿ ಹಾಜರಾಗ್ತಾರೆ. 14 ದಿನಗಳ ಕಾಲ ವಿಚಾರಣೆಗೋಸ್ಕರ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ಯಾಕೋ ಈ ಟೈಮ್ ಮುಂದಕ್ಕೆ ಹೋಗ್ತಾ ಇದೆ. ಆಸ್ಪತ್ರೆ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಪೊಲೀಸರು CID ಪೊಲೀಸರು ಕರ್ಕೊಂಡು ಬರ್ತಾರೆ. ಬೈರತಿ ಬಸವರಾಜ್ ಬರ್ತಿದ್ದಂಗೆ ಏರ್ಪೋರ್ಟಲ್ಲೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು. ಸರೆಂಡರ್ ಆಗೋಕ್ಕೆ ಅಂತಲೇ ಬರ್ತಾಯಿದ್ರು ಬೈರತಿ. ಆದರೆ ಪೊಲೀಸರು ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು. ರಾತ್ರಿ ಪೊಲೀಸರಿಂದ ಬೈರತಿ ಬಂಧನ ಯಾವ ರೀತಿ ಆಯಿತು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಬಿಕ್ಲೂ ಶಿವ ಕೊಲೆ ಆರೋಪಿ 20ನೇ ಆರೋಪಿ ಮಲಯಾಳಿ ಅಜಿತ್ ಕರ್ಕೊಂಡು ಹೋಗ್ತಾ ಇದ್ರು ಮೆಡಿಕಲ್ ಟೆಸ್ಟ್ಗೆ ಅಂತ. ಪೊಲೀಸರ ಟೋಪಿ ಬಳಸ್ಕೊಂಡು ಆತ ಮುಖ ಮುಚ್ಚಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದ. ನಾವು ತೋರಿಸ್ತೀವಿ ದೃಶ್ಯಾವಳಿಗಳನ್ನು ಇವಾಗ. ಯಾವ ರೀತಿ ಆರೋಪಿ ಮುಖ ಮುಚ್ಚಿಕೊಳ್ಳೋಕೆ ಪ್ರಯತ್ನ ಪಟ್ಟ. ಬಿಕ್ಲೂ ಶಿವ ಕೊಲೆ ಆರೋಪಿ ಯಾವಾಗ ಕ್ಯಾಮ್ರಾ ತನ್ನ ಕಡೆಗೆ ತಿರುಗ್ತು ಅಂತ ಗೊತ್ತಾಗ್ತಿದ್ದಂಗೆನೇ ಪೊಲೀಸರು ಹಳೆ ಟೋಪಿ ಇಟ್ಟಿದ್ರು. ಆ ಹಳೆ ಟೋಪಿಯನ್ನೇ ಆತ ಎತ್ಕೊಂಡು ಮುಖಕ್ಕೆ ಅಡ್ಡಲಾಗಿ ಇಟ್ಕೊಂಡ. ತೋರಿಸ್ತಾ ಇದ್ದೀವಿ ನೋಡಿ ಇದು. ಈಗ ಈ ಟೋಪಿ ಇಲ್ಲ, ಪ್ರಶ್ನೆ ಬೇರೆ. ಯಾವುದೋ ಅಲ್ಲಿತ್ತು ಅನಿಸುತ್ತೆ ಹಳೆ ಟೋಪಿ, ಅದನ್ನೇ ಆತ ಮುಖಕ್ಕೆ ಅಡ್ಡ ಇಟ್ಕೊಂಡ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಗಳನ್ನು. ಬಿಕ್ಲೂ ಶಿವ ಮರ್ಡರ್ ಕೇಸ್ನಲ್ಲಿ ಈತನು ಕೂಡ ಆರೋಪಿ. ಈತನ ಹೆಸರು ಅಜಿತ್. ಈ ಅಜಿತ್ಗೆ ಮಲಯಾಳಿ ಅಜಿತ್ ಅಂತಾರೆ. ಇವನು ಮೂಲತಃ ಕೇರಳದವನು. ಆರೋಪಿ ನಂಬರ್ 20 ಈತ ಅಜಿತ್. CID ಅವರು ಈತನನ್ನು ಕೂಡ ವಶಕ್ಕೆ ಪಡೆದಿದ್ದರು. ಅವನಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗಬೇಕಾಗಿತ್ತು. ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಕಳ್ಳಾಟ ಆಡ್ದ. ಬೇಲ್ ಕ್ಯಾನ್ಸಲ್ ಯಾವಾಗ ಆಯ್ತಲ್ಲ, ಅದಾಗಿ ಅವ್ರನ್ನ CID ವಶಕ್ಕೆ ನೀಡಿತು ಕೋರ್ಟ್. ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂಗೆ ಗೊತ್ತಾಯ್ತು ಇವರಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ವಿಕಾಸ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಬೈರತಿ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಮೆಡಿಕಲ್ ಟೆಸ್ಟಿಗೆ ಕಳಿಸ್ಬೋದು, ಅದಕ್ಕೋಸ್ಕರ ಸಿದ್ಧತೆಗಳಾಗ್ತಾ ಇದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ ಮಲಯಾಳಿ ಅಜಿತ್ನ ಕಥೆ ಏನು? ಸರ್, ರಂಗನಾಥ್, ಏನು ಬಿಕ್ಲೂ ಶಿವ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಬೈರತಿ ಬಸವರಾಜ್ರನ್ನ ಈಗಾಗಲೇ ವಿಚಾರಣೆ ನಂತರದಲ್ಲಿ, ಅಂದರೆ ಸೆಕೆಂಡ್ ಅವರ್ನಲ್ಲಿ ಬಹುಶಃ ಮೆಡಿಕಲ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಂತರದಲ್ಲಿ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ಒಂದು ಪ್ರಕರಣದಲ್ಲಿ ನಿನ್ನೆ ಸೆಷನ್ಸ್ ಕೋರ್ಟ್ ಏನು ಮಲಯಾಳಿ ಅಜಿತ್ ಈ ಒಂದು ಪ್ರಕರಣದ A20 ಆರೋಪಿ, ಈತನ ಕ್ರಿಮಿನಲ್ ಕಾನ್ಸ್ಪಿರಸಿ ಏನಂದ್ರೆ ಫೈನಾನ್ಸ್ ಮಾಡಿರುವಂಥದ್ದು. ಸೊ ಜಾಗ ಏನು ಲಿಟಿಗೇಷನ್ ಜಾಗ ಇತ್ತು ಅದಕ್ಕೆ ಫೈನಾನ್ಸ್ ಮಾಡಿ ಏನು ಜಗ್ಗನನ್ನ ಬಿಟ್ಟು ಒಂದು ಗಲಾಟೆಯನ್ನು ಸೃಷ್ಟಿ ಮಾಡಿದ್ದು ಅಂತೇಳಿ, ಮತ್ತು ಅದಕ್ಕೂ ಹಿಂದೆ ತಾನು ಒಬ್ಬ ಅಡ್ವೊಕೇಟ್ ಅಂತ ಹೇಳಿ ಪೊಲೀಸ್ ಮುಂದೆ ಗಲಾಟೆಯನ್ನ ಮಾಡಿದ್ದು, ಮತ್ತು ಕೋರ್ಟ್ ಕೂಡ ಒಬ್ಬ ವಕೀಲ ಅಂತ ಹೇಳಿ ಅವರನ್ನ ಕೋರ್ಟ್ ತನ್ನ ವಶದಲ್ಲಿ ಇರಿಸಿಕೊಂಡಿತ್ತು. ನಿನ್ನೆ ಆ ಒಂದು ಬೇಲನ್ನ ರಿಜೆಕ್ಟ್ ಮಾಡಿ CID ವಶಕ್ಕೆ ನೀಡಿತ್ತು. ಇವತ್ತು ಅವ್ರನ್ನ ಮೆಡಿಕಲ್ಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ CID ಪೊಲೀಸರು ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ CID ಪೊಲೀಸರು ಬಳಕೆ ಮಾಡ್ತಿದ್ದಂತಹ ಹಳೆ ಪೊಲೀಸ್ ಟೋಪಿಯನ್ನ ತನ್ನ ಮುಖಕ್ಕೆ ಮುಚ್ಚಿಕೊಂಡು ಆತ ತನ್ನ ಮುಖವನ್ನ ಮರೆಮಚ್ಚುವಂತ, ಕ್ಯಾಮ್ರಾದಿಂದ ಆತ ಕಣ್ತಪ್ಪಿಸುವಂತ ಕೆಲಸವನ್ನ ಕೂಡ ಮಾಡ್ದ. ಪೊಲೀಸರು ಯಾಕೆ ಆತನಿಗೆ ಹಳೆ ಟೋಪಿಯನ್ನ ಮುಖ ಮುಚ್ಕೊಳ್ಳೋದಕ್ಕೆ
ಕೊಟ್ಟರು ಅಂತೇಳಿ ಗೊತ್ತಿಲ್ಲ. ಆತ ಇದುವರೆಗೂ ಕೂಡ ಈ ಒಂದು ವಿಚಾರಣೆಯನ್ನ ಎದುರಿಸಿರ್ಲಿಲ್ಲ, ತಾನೊಬ್ಬ ವಕೀಲ ಅಂತ ಹೇಳಿ ಆ ರೀತಿಯಾಗಿ ಕೋರ್ಟ್ನಲ್ಲಿ ಹೇಳಿಕೊಂಡು ನಿನ್ನೆವರೆಗೂ ಕೂಡ ಒಂದೇ ಒಂದು ವಿಚಾರಣೆಗೆ ಆತ ಹಾಜರಾಗಿರ್ಲಿಲ್ಲ. ಸದ್ಯ ಈಗ ಮೆಡಿಕಲ್ ನಂತರದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರ ಅಜಿತ್ನನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡು ಬೈರತಿ ಬಸವರಾಜ್ರೊಂದಿಗೆ ಎಂಕ್ವೈರಿಯನ್ನು ಮುಂದುವರಿಸ್ತಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.